ಜರ್ಮನಿಲಿ ಬಸ್ ಸ್ಟಾಪ್ಗಳೇ ಹೆಂಗಿದೆ ನೋಡಿ. ಹೇಗೆ ಡೆಕೋರೇಟ್ ನನ್ನಿರೋ ಹೊಸ ಜಾಗದ್ದು ಜಿಮ್ ತೋರ್ಸೋದಾಗಿರುತ್ತೆ ನೋಡಿ. ಇದೇ ನಾನು ಹೋಗೋ ಜಿಮ್ಮು. ಎಷ್ಟು ದೊಡ್ಡದಿದೆ ನೋಡಿ. ಫ್ಲೋರ್ ಬಂದ್ಬಿಟ್ಟು ವೆಯ್ಟ್ ಲಿಫ್ಟಿಂಗ್ದು ನೋಡಿ. ಇದು ಬಂದ್ಬಿಟ್ಟು ಕಾರ್ಡಿಯೋ ಸೆಕ್ಷನ್. ಜೀವನದಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ ಅಂದ್ರೂ ಏನಾದರೂ ಒಂದು ಪ್ರಾಬ್ಲಮ್ಸ್ ಉಟ್ಕೊಳ್ಳುತ್ತೆ. ಈ ಪ್ರಾಬ್ಲಮ್ಸು ತುಂಬ ಅಂದರೆ ತುಂಬ ಹಿಂಸೆ. ನಿಮಗೂ ಏನಾರ ಪ್ರಾಬ್ಲಮ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ, ಪ್ರಾಬ್ಲಮ್ಸ್ಗೆ ಏನಾದರೂ ಸೊಲ್ಯೂಷನ್ ಕೊಡೋಣ. ತುಂಬ ಕೋಲ್ಡು ಗೈಸ್. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಚಾನಲ್. ಈಗ ನಾನು ವ್ಲಾಗ್ ಮಾಡ್ತಾ ಇರುವ ಜಾಗ ಬಂದುಬಿಟ್ಟು ಬೆಕ್ಕಮ್ ಅಂತ. ಡೇವಿಡ್ ಸೆಕೆಂಡ್ ಹೆಸರು ಡೇವಿಡ್ ಬೆಕ್ಕಮ್. ಬೆಕ್ಕಮ್ ಅನ್ನೋದೇ ಒಂದು ಜಾಗ ಇಲ್ಲಿ ಜರ್ಮನಿಲಿರೋದು. ಸೊ ನಾನಿಲ್ಲಿ ಏನಕ್ಕೆ ಬಂದಿದ್ದೀನಿ ಅಂದರೆ ನನಗೊಂದು ಕೆಲಸ ಸಿಕ್ಕಿದೆ ಇಲ್ಲಿ. ಸೊ ಅದನ್ನು ಮಾಡೋದಕ್ಕೋಸ್ಕರ ಇಲ್ಲಿಗೆ ಶಿಫ್ಟಾಗಿ ಬರಬೇಕಾಯ್ತು. ನಿಮಗೆ ಕಂಪನಿ ಬಗ್ಗೆ ಎಲ್ಲ ನಾಳೆ ಇಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಕಂಪನಿ ಹೆಂಗಿದೆ, ಏನೇನು ಕಂಪನಿ ಒಳಗಡೆ ನಾನೇನು ಮಾಡ್ತೀನಿ, ಇಡೀ ದಿನ ಹೆಂಗೆ ಕಳಿತೀನಿ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಆದರೆ ಇವತ್ತು ಜಿಮ್ ತೋರಿಸ್ತೀನಿ. ನನಗೆ ಇಲ್ಲಿ ಫಿಟ್ನೆಸ್ ಅಂತ ನಾವೇನು ರೇಗಿನ್ಸ್ಬರ್ಗಲ್ಲಿ ಹೋಗಿದ್ವು ಅದೇ ಜಿಮ್ ಇಲ್ಲೂ ಇದೆ, ಅದೇ ಬ್ಯಾಂಡಿಂದ ಹೋಗ್ಬೋದು. ಸೊ ಆ ಜಿಮ್ ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ನೋಡಿ, ಇದು ನೇಮ್ ಪ್ಲೇಟು. ಆದರೆ ಇದೇನು ಅಂದ್ಕೊಂಡ್ರಿ, ಇದು ಫುಲ್ ಬಂದುಬಿಟ್ಟು ಒಂದು ಬಸ್ ಸ್ಟೇಷನ್. ಜರ್ಮನಿಲಿ ಬಸ್ ಸ್ಟಾಪ್ಗಳೇ ಹೆಂಗಿದೆ ನೋಡಿ. ನೋಡಿ ಜರ್ಮನಿಲಿ ಹೇಗೆ ಡೆಕೋರೇಟ್ ಮಾಡಿದ್ದಾರೆ. ಸೊ ಇವಾಗ ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಸೊ ಇವತ್ತಿನ ವ್ಲಾಗು ನನ್ನಿರೋ ಹೊಸ ಜಾಗದ್ದು ಜಿಮ್ ತೋರಿಸೋದಾಗಿರುತ್ತೆ. ಸೊ ಆ ಜಿಮ್ ಹೆಂಗಿದೆ ಅಂತ ತೋರಿಸ್ತೀನಿ. 1.5 ಎಕರೆ ಇದೆಯಂತೆ ಜಿಮ್ಮು. ಸೊ ತೋರಿಸ್ತೀನಿ ಬನ್ನಿ ಹೇಗಿದೆ. ಸೊ ನನ್ನ ಜಿಮ್ಗೆ ಹೋಗೋಕ್ಕೆ ಮಿನಿಮಮ್ ಅಂದರೂ ಒಂದು 14 ಮಿನಿಟ್ಸ್ ಬೇಕಾಗುತ್ತೆ ನಮ್ಮ ಮನೆಯಿಂದ. ಸೊ ದಿನ ಜಿಮ್ಗೆ ಹೋಗೋದು ಬಸ್ ಇಟ್ಕೊಂಡು ಅದೇ ದೊಡ್ಡ ಚಾಲೆಂಜು. ಆದರೂ ಹೋಗೋಣ ಬನ್ನಿ. ನೋಡಿ, ಇದೇ ನಾನು ಹೋಗೋ ಜಿಮ್ಮು. ಎಷ್ಟು ದೊಡ್ಡದಿದೆ ನೋಡಿ. ಇದು ಬರೀ ಕಾರ್ಡಿಯೋ ಸೆಕ್ಷನ್. ಈ ಫುಲ್ ಬಿಲ್ಡಿಂಗು ಕಾರ್ಡಿಯೋ ಸೆಕ್ಷನ್ನು. ಆಮೇಲೆ ಇಲ್ಲಿರೋ 2 ಫ್ಲೋರ್ ಬಂದುಬಿಟ್ಟು ವೆಯ್ಟ್ ಲಿಫ್ಟಿಂಗ್ದು. ಸೊ ಕ್ರೇಜಿ ಏನಪ್ಪ ಅಂದರೆ, ರೇಗಿನ್ಸ್ಬರ್ಗಲ್ಲಿರೋ ಜಿಮ್ ಚಿಕ್ಕದಾದ್ರೂ ತುಂಬ ಜಾಗ ಟೈಮ್ ಸಿಗೋದು, ಜನ ಕಮ್ಮಿ ಇರೋರು. ಆದರೆ ಇಷ್ಟು ದೊಡ್ಡ ಜಿಮ್ ಆಗಿದ್ರೂ ಇಲ್ಲಿ ಜಾಗನೇ ಇರೋಲ್ಲ, ತುಂಬಿರ್ತಾರೆ ಜನ ಇಲ್ಲಿ. ನೋಡಿ, ಈ ಜಿಮ್ಮಿಗೆ ನಡ್ಕೊಂಡು ಹೋಗೋದೇ ಒಂಥರ ಮಾಲಲ್ಲಿ ನಡ್ಕೊಂಡು ಹೋದಂಗಿರುತ್ತೆ ನೋಡಿ. ಇದೆ ನಮ್ಮ ಜಿಮ್. ಇದು ವೆಯ್ಟ್ ಲಿಫ್ಟಿಂಗ್ ಇದೆ. ಸೊ ತುಂಬ ದೊಡ್ಡ ಜಿಮ್ ಆಗಿರೋದ್ರಿಂದ ಬರೀ ಡಂಬಲ್ಸು ವೆಯ್ಟ್ಸೇ ಜಾಸ್ತಿ ಇದೆ. ನೋಡಿ, ಇದು ಬಂದುಬಿಟ್ಟು ಕಾರ್ಡಿಯೋ ಸೆಕ್ಷನ್. ಜಿಮ್ ಏನೋ ಈಗ ಮುಗಿಸ್ಕೊಂಡು ಬಂದೆ. ಆದರೆ ಅಲ್ಲಿ ಏನೂ ವೀಡಿಯೋ ಮಾಡೋಷ್ಟು ಮನಸ್ಸೇ ಇರಲಿಲ್ಲ. ಯಾಕೆಂದರೆ ವೆಯ್ಟ್ ತುಂಬ ಜಾಸ್ತಿ ಆಗೋಗ್ಬಿಟ್ಟಿದೆ. ಈ 2 ತಿಂಗಳು ತಿಂದಿರೋ ಅಂಥ ತಿನಿಸುಗಳನ್ನ ನೆನೆಸ್ಕೊಂಡು ಒಂಥರ ಡಿಪ್ರೆಷನ್ ಆಗ್ತಾಯಿದೆ. ಸೊ ಇನ್ನಾದರೂ ಎಲ್ಲ ಬಿಡಬೇಕು ತಿನ್ನೋದು. ಸೊ ನಾಳೆ 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 ಅಂದ್ಕೊಂಡು 1 ತಿಂಗಳಿಂದ ಮುಂದೆ ಹಾಕಿದ್ದೀನಿ. ಇವಾಗಾದರೂ ವ್ಯಾಲ್ಯೂ ಗೊತ್ತಾಗ್ತಾಯಿದೆ. ಸೊ ಆದರೂ ಏನೂ ಮಾಡೋಕ್ಕಾಗಲ್ಲ. ಇವಾಗಿಂದ ಆದರೂ ಸ್ವಲ್ಪ ಸ್ಟ್ರಿಕ್ಟಾಗಿ ವರ್ಕೌಟ್ ಮಾಡಬೇಕು. ಪ್ರಾಬ್ಲಮ್ ಏನು ಅಂದರೆ, ಕೆಲ್ಸಕ್ಕೆ ಹೋಗಿ ಬಂದು ಅಡುಗೆನೂ ಮಾಡಿಕೊಂಡು ಇದನ್ನೆಲ್ಲ ಮಾಡಬೇಕಲ್ಲ. ಸೊ ಅದು ಸ್ವಲ್ಪ ಪ್ರಾಬ್ಲಮ್ಸ್ ಆಗಿದೆ. ಜೀವನದಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ ಅಂದ್ರೂ ಏನಾದರೂ ಒಂದು ಪ್ರಾಬ್ಲಮ್ಸ್ ಉಟ್ಕೊಳ್ಳುತ್ತೆ. ಈ ಪ್ರಾಬ್ಲಮ್ಸು ತುಂಬ ಅಂದರೆ ತುಂಬ ಹಿಂಸೆ. ನಿಮಗೂ ಏನಾರ ಪ್ರಾಬ್ಲಮ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ, ಪ್ರಾಬ್ಲಮ್ಸ್ಗೆ ಏನಾದರೂ ಸೊಲ್ಯೂಷನ್ ಕೊಡೋಣ.